ಇದೇ ಮನೆಗೆ ಇದ್ರೇನ್ರಿ ಅವರು? ಹೌದು. ಈ ಕಡೆ ಹೋಗ್ಬೇಕು, ಇಲ್ಲಿ ಮೇಲೆ ಇರಬೇಕು. ಸ್ವಲ್ಪ ಈ ಬೇನಿಗಿಡ ಬಲ್ಲಿ ಸ್ವಲ್ಪ ಬ್ರೇಕ್ ಮಾಡೋ ನಿಮಗೆಲ್ಲ ಅಂದ್ರೆ ಇಲ್ಲ ಎಪಿಸೋಡ್ದಾಗ ಲಾಸ್ಟಿಗೆ ಹಾಕೋಬೇಕು. ಹಾಂ ರೀ. ಈ ಮನೆಗೆ ಯಾರು ಒಳಗೆ ಹೋಗಲ್ಲ ಬಿಡಲ್ಲ ಭಯಸಿ. ಹಾಂ ರೀ. ಯಾಕ್ರಿ? ಮತ್ತು ಅದು ಅನಾಹುತ ಆಗೋದಕ್ಕೆ ಹಾಂ ಯಾರು ಹೋಗಲ್ಲ ರೀ. ಹೆದರಿಕೆ ಆಗ್ತದ. ಹಾಂ ಹೆದರಿಕೆ ಆಯಿತು, ಭಯ ಆಗ್ತದ. ಇಲ್ಲಿ ಒಂದು ಆ ಎಮ್ಮ ಜೀವಂತ ಇದ್ದಾಗ ಹಾಂ ರೀ ಏನು ತಂದು ಸಮಾಧಿ ಕೆಲಸ ಮಾಡ್ಕೋಬೇಕಂತ ಮಾಡಿದ್ಲು. ಈಗ ನೋಡಿ ಬರಲ್ರಿ ಜರ ಬನ್ನಿ. ಏನಿಲ್ಲ ಖಾಲಿ ಅದ ಬಾ, ಯಾಕೋತು ಇಲ್ಲೇ ಹೊರಗೆ ನಿಂತೆ ನೋಡು, ಒಳಗೆ ಹೋಗ್ಬೇಡ. ಹಾಂ ರೀ. ಯಾವ ನಾಯಿ ನರಿ ಇರ್ತಾವ ಭಯ ಪಟ್ಟಿಗೆಲ್ಲ. ಇಲ್ಲ ಸಮಾಧಿ ಗದ್ದಿಗೆ ಅದ ಏನ್ರಿ? ಅವರು ಪಾರ್ವತಮ್ಮ ಆಯವರು. ಹಾಂ ರೀ. ಇಲ್ಲೇನು ಅವರು ಮೊದಲ ರೂಮ್ ಇರಲಿಲ್ಲ, ಮ್ಯಾಲ ಗುಡ್ಡದಾಗ ದೇವಸ್ಥಾನದಾಗ ಇರ್ತಿದ್ರು. ವಯಸ್ಸು ಇನ್ನ ಗಟ್ಟಿ ಮುಟ್ಟಿದ ಸಂದರ್ಭದಲ್ಲಿ ಕೊಂತನಪಲ್ಲಿ, ಮದಕಲ್ಲು, ಊಡ ಇಲ್ಲೆಲ್ಲ ಕಡೆ ಭಿಕ್ಷೆ ಮಾಡ್ಕೊಂಡ್ ಬರ್ತಿದ್ರು. ಅಲ್ಲಿ ಒಂದು ಬಾವಿ ಅದ ಕೊಂತನಪಲ್ಲಿದಾಗ. ಆ ಬಾವಿನ ನೀರು ತಂದ್ಕೊಂಡು ಒಂದು ಕೊಡ ನೀರು ತಂದ್ಕೊಂಡು ಅಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡ್ಕೊಂಡು ರಾತ್ರಿ ಆಗಲು ಅಲ್ಲೇ ಇರ್ತಿದ್ರು. ವಯಸ್ಸಾದಂತೆ ಏನಾಯ್ತು, ಅವರು ಬೆನ್ನು ಬಾಗಿತ್ತು ಅವ್ರಿಗೆ. ಬೆಟ್ಟ ಇರ್ಲಿಕ್ಕೆ ಇರ್ಲಿಕ್ಕೆ ನೀರಿನ ಅನಾನುಕೂಲತೆ ದೂರ ಆಗ್ತದವ ಅಂತ ಇಲ್ಲಿ ಸುತ್ತಿನ ಕಳಿ ಭಕ್ತರಿಗೆ ಎಲ್ಲ ಮದಕಲ್ ಭಕ್ತರಿಗೆ ಎಲ್ಲರಿಗೆ ಕೇಳಿ ರೂಮ್ ಕಟ್ಸಿಕೊಡಂದ್ರೆ ಅವ್ರು ಕಟ್ಸಿಕೊಟ್ರು. ಇರ್ಲಿಕ್ಕೆ ಇಲ್ಲಿ ವಾಸ ಮಾಡಿದ್ರು. ನೀರು ಹತ್ರ ಆಗ್ತದೆ. ಆದ್ರೆ ಒಂದ್ ದಿವ್ಸ ಮಾತ್ರ ಪ್ರತಿನಿತ್ಯ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿ ಗವ್ಯಾಗಳದು ದರ್ಶನ ಮಾಡಿ ಬಂದು ಊಟ ತಿಂಡಿ ಮಾಡ್ಕೊಂಡು ರಾತ್ರಿ ವಸ್ತೆ ಅಷ್ಟೇ. ಇಲ್ಲಿ ಆ ಯಮ್ಮನ ಸಂಕಲ್ಪ ಏನಿತ್ತು, ನಾ ಸಿದ್ದೇಶ್ವರ ಭಕ್ತಳಾಗಿನಿ, ಗಂಡಗೆ ಬಿಟ್ಟಿನಿ, ಮಕ್ಕಳಿಗೆ ಬಿಟ್ಟಿನಿ, ಸಂಸಾರ ಬಿಟ್ಟಿನಿ, ಇಷ್ಟು ವರ್ಷ ಹಿಡಿದನ ಇಲ್ಲಿ ನಮ್ಮಲ್ಲಿ ಒಂದು ಸಮಾಧಿ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಆ ಸಮಾಧಿ ನಿರ್ಮಾಣ ಮಾಡೋಕಂತ ಆಕೆ ಭಿಕ್ಷೆ ಮಾಡ್ಕೊಂಡಿದ್ರು. ರೊಕ್ಕನೇ ಆಕಿನ ಬಲ್ಲಿ ಜಮಾ ಇದ್ದು ಅದನ್ನು ಕೊಟ್ಟ ಕೇಸಿಂದ ಆಕಿ ಗವಿ ಅಪ್ಲೆ ನಿರ್ಮಾಣ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಜೀವಂತ ಸಮಾಧಿ ಆಗ್ಲಿಕ್ಕೆ ಜೀವಂತ ಸಮಾಧಿನ ಆಗ್ತಿರ್ಲಿಲ್ಲ. ಅಂದ್ರೆ ಜೀವಂತ ಸಮಾಧಿ ಆಗ್ಬೇಕಾದ್ರೆ ಕಾನೂನ್ದಾಗ ಭಾಳ ಪ್ರೊಸೀಜರ್ ಅವ. ಆಯ್ತು ಕಾನೂನು ಆ ಯಮಗನು ಗೊತ್ತಿಲ್ಲ. ಆ ಯಮನಿಂದ ಬೆನ್ನತ್ತ ಬಗ್ಗೆ ಯಾವುದು ಸಂಕಲ್ಪ ಮಾತ್ರ ಹಂಗೆ ಐತ್ರಿ. ಸಂಕಲ್ಪ ಇತ್ತು. ಒಂದು ಸಂಕಲ್ಪ ಎಲ್ಲ ಭಕ್ತರಿಗೆ ಬೇಕಿದ್ದವ್ರ ಪರಿಚಯದವ್ರಿಗೆ ಕುಟುಂಬದವ್ರಿಗೆ ಹೇಳ್ಕೊಂಡದ್ದೇನಂದ್ರೆ, ನಾನು ಒಂದು ವೇಳೆ ಕೈಲಾಸವಾಸಿ ಆದ್ರೆ ಇಲ್ಲಿ ಇಡ್ಬೇಕು ನೋಡ್ರಿ ನೀವು ಅಂತ ಅಷ್ಟೇ ಹೇಳಿದ್ಲೆ. ಅದು ಇದು ಕಟ್ಟಡ ಮಾಡಿ ಇಟ್ಕೊಂಡು ನೋಡಿದ್ಲಕ್ಕಿ. ಇನ್ನ ಕಂಪ್ಲೀಟ್ ಕೆಲಸ ಮುಗಿದಿರ್ಲಿಲ್ಲ. ಆಮೇಲೆ ಅದು ಇನ್ನ ಹಂತವಾಗಿ ಈ ಕೆಲಸ ಪ್ರಾರಂಭನೇ ಇತ್ತು. ಅದಕ್ಕೆ ಗವಿ ಮಾತ್ರ ನಿರ್ಮಾಣ ಆಯ್ತು. ಅಷ್ಟರಲ್ಲಿ ಒಂದು ಏನೋ ದುರಂತ ನಡೆದೋಯ್ತು. ನೋಡಿದ್ಮೇಲೆ ಆ ರುಂಡ ಸಿಗದೆ ಇದ್ರು ದಂಡ ಇಲ್ಲೇ ಇಟ್ಟು ಅವ್ರಿಗೆ ಸಮಾಧಿ ಕ್ರಿಯೆ ಮಾಡ್ಯಾರ. ಎಲ್ಲ ಬರೋ ಭಕ್ತರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಂದು ಅಂದ್ರೆ ಇಲ್ಲಿ ಪರಮಾಯಿ ಅಂತ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೆ ಹೋಗ್ತಾರೆ. ಈಗನು ಭಕ್ತರಲ್ಲಿ ಅಂದ್ರೆ ರುಂಡ ಒಟ್ಟ ಸಿಕ್ಕಿಲ್ರಿ. ಸಿಕ್ಕದು ಇನ್ನು ಆಮೇಲೆ ಗೊತ್ತಿಲ್ಲ. ಈಗ ನಾವಿರೋದು ಸಡನ್ಕ ಇಷ್ಟು ದೂರ, ಸುಮಾರು 8-10 ಕಿಲೋಮೀಟರ್ ದೂರ. ಪ್ರತಿನಿತ್ಯ ಯಾರು ಇಲ್ಲಿ ಹಂಗ್ಯಾಕ ಆಗಿತ್ತು? ಅದು ಏನೋ ಅದು ಯಾರಿಗ್ ಗೊತ್ತೇ ಆಗ್ಲಿಲ್ಲ. ಅದು ಸುಳಿವೇ ಸಿಗ್ಲಿಲ್ಲ ಇಲ್ಲಿ ತನ. ಈ ಅಡವಿ ಪ್ರದೇಶ, ರಾತ್ರಿ ಯಾರು ಜನ ಇರಂಗಿಲ್ಲ, ಒಬ್ಬಳೆ. ಮತ್ತೆ ದುಷ್ಟರು ಮಾಡದ್ನಾಗ ರಾತ್ರಿ ಓಡಾದಾಗ ಯಾರಿಗೆ ಸಿಗಂಗಿಲ್ಲ. ಅವ್ರು ಎಲ್ಲಿ ಸಿಗ್ತಾರೆ? ಅಂದಾಜು ವಯಸ್ಸು ಏಟಿತ್ತೇನ್ರಿ? ಆ ಯಮಗೆ 80 ಮೇಲ್ಪಟ್ಟಿತ್ತು. 80 ಮೇಲ್ಪಟ್ಟು. ಸಹಜ 50 ವರ್ಷ 60 ವರ್ಷ ಗಟ್ಟಿ ಮುಟ್ಟಿದ್ರು. ಈ 75-80ಕ್ಕೆ ಬಂದ ಕೂಡಲೇ ಬೆನ್ನು ಬಾಗಿತ್ತು, ಡೂಗಿ ನಡೀತಿದ್ರು.
ಪೂರ್ತಿ ಬೆನ್ನ ಬಾಗಿ ನೋಡ್ಕೊತ ಸೇಡಮ್ ಬಂದ್ರು. ಇಲ್ಲ ಇದೇನ್ ಮಂತ್ರ ತಂತ್ರ ಸಲಕ್ಕೆ ಏನೋ ಬಳಸ್ತಾರ ಅದೇನೋ ಹೇಳ್ತಾರಲ್ರಿ. ಅದು ಒಂದು ಕರ್ಮ ಸಿದ್ಧಾಂತದವರು ವೈದ್ಯರ ಅಂತ ಕೆಲವ್ರು ಹೇಳ್ತಾರ. ಇವೆಲ್ಲ ನಮ್ಮ ಆಂಧ್ರ ಪ್ರಾಂತದಾಗ ಅಲ್ಲಿ ಇಲ್ಲಿ ಈ ಗಡಿನಾಡು ಪ್ರದೇಶಗಳಲ್ಲಿ ಒಂದು ಭಾನುಮತಿ ಅನ್ನೋದು ಒಂದು ಶಬ್ದ ಅದಲ್ಲ. ಅದ್ರ ಮೇಲೆ ಬಹಳಷ್ಟು ಜನರು ಭಯನೂ ಪಡ್ತಾರ. ಅದೊಂದು ತಾಂತ್ರಿಕ ವಿದ್ಯೆ ಅದದು. ಅಂತ ವಿದ್ಯೆ ಮಾಡ್ತಕ್ಕಂಥವ್ರು ಒಯ್ಲಿಕ್ಕೆ ಅದು ಬಳಸಲಿಕ್ಕೆ ಮಾತ್ರ ಒಯ್ದಿರ್ಬಹುದು ಅಂತಕ್ಕಂಥ ಒಂದು ಇಲ್ಲಿ ಅನುಮಾನ ಅಷ್ಟೇ. ಅವ ಯಾರು ವ್ಯಕ್ತಿ ಯಾರು ಮಾಡಿದ್ರು ಅದ್ರ ಬಗ್ಗೆ ಯಾರಿಗೂ ಇಲ್ಲಿ ಭಕ್ತರು ಬಂದು ಹೋಗ್ತಕ್ಕಂಥ ಭಕ್ತರಿಗೆ ಯಾರಿಲ್ಲ. ಯಾವರೇ ಭಕ್ತರು ಸಿದ್ಧ ದೇವರ ದರ್ಶನಕ್ಕೆ ಬಂದ್ರೆ ಬೆಳಿಗ್ಗೆ ಬಂದು ಸಾಯಂಕಾಲ ಮಟ್ಟ ಹೋಗ್ಬೇಕು. ನೂರಾರು ಜನ ಏನಾದ್ರು ಕಾರ್ಯಕ್ರಮಗಳು ಇಟ್ಟುಕೊಂಡು ಕುಟುಂಬ ಕಾರ್ಯಕ್ರಮ ಇದ್ದತ್ನ್ಯಾಗ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅವ್ರು ಒಂದು ರಾತ್ರಿ ಇರ್ಬೋದಲ್ಲಿ ನೂರಾರು ಜನ. ಈಗ ಶ್ರಾವಣ ಮಾಸ ಭಜನೆ ನಡೀತಿರ್ತದ. 8, 10, 20, 30 ಜನ ಇರ್ತಾರ. ಬರೀ ಗಂಡ್ಮಕ್ಳು ಇರ್ತಾರ, ಮಹಿಳೆಯರು ಇರಪ್ಲೇ ಇಲ್ಲ. ಅವರು ಬಿಸಿಲಿ ಅಂತ ವ್ಯವಸ್ಥೆ ಮಾಡ್ಕೋತಾರ, ಲೈಟಿನ ವ್ಯವಸ್ಥೆ ಮಾಡ್ಕೋತಾರ. ಇಲ್ಲಿ ರಸ್ತೆನೂ ಅಷ್ಟ ಅನಾನುಕೂಲನೇ ಅದ. ಲೈಟಿನ ರಾತ್ರಿ ಟೈಮಿಗಂತೂ ಬೆಳಕಿನ ವ್ಯವಸ್ಥೆ ಇಲ್ಲ. ಮತ್ತೆ ನೀರಿನ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ. ಮಳೆಗಾಲದಾಗ ತಗ್ಗಿನಲ್ಲಿ ನಿಂತಿರ್ತಕ್ಕಂಥ ನೀರುಗಳು ಅವು ದನ ಕರ ಕುಡ್ಲಿಕ್ಕೆ. ಈಗ ನಾವು ಹೊರಗಿಂದ ಬರ್ಬೇಕಾದ್ರೆ ನೀರನ್ನೇ ತಗೊಂಡ್ ಬರ್ಬೇಕು. ಹೊರಗಿಂದ ನೀರು ತರಬೇಕು, ಆಹಾರ ನೀರು ಎರಡು ಹೊರಗಿಂದ ತರಬೇಕು. ತಂದು ವ್ಯವಸ್ಥೆ ಮಾಡ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಯಾರೇ ಭಕ್ತರಿರ್ಲಿ, ಸಿದ್ಧಿ ಸಾಧಕರಿರ್ಲಿ, ಯೋಗಿಗಳಿರ್ಲಿ, ಸಾಮಾನ್ಯ ನಾವು ಭಕ್ತರಿದ್ರು ಸಿದ್ಧಾದೇವ್ರ ಬಳಿ ಹೋಗ್ಬೇಕಾಗಿತ್ತು ನಾವು ಅಂತ ಕೇಳಿದ್ರೆ ಭಕ್ತಿಯಿಂದ ನಿಷ್ಠೆಯಿಂದ ಹೋಗ್ಬೇಕು. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಸೌಕರ್ಯವನ್ನು ನಾವೇ ಮಾಡ್ಕೋಬೇಕು. ಇದು ಕಷ್ಟದ ಕೆಲಸ. ಈ ಬೆಟ್ಟ ಹತ್ತಬೇಕಾದ್ರೆ ವಯಸ್ಸಾದವ್ರಿಗೆ ಹತ್ಲಿಕ್ಕೆ ಆಗಲ್ಲ. ಈಗ ಕಾರ್ಗಳು ವೆಹಿಕಲ್ ಬರಕ್ಲೇ ಇಲ್ಲ. ಈಗ ಇವೆಲ್ಲ ಕಲ್ಕಣಿ ವ್ಯವಸ್ಥೆ ನಿಂತು ಏನಾದರೂ ಒಂದು ಸಣ್ಣ ಒಂದು ಮೋಟರ್ ಸೈಕಲ್ ಹೋಗ್ಬೋದು. ಅದು ಯಾವ ರೀತಿ ಆ ಮೋಟರ್ ಸೈಕಲ್ ಪರ್ಫೆಕ್ಟ್ ಇರೋವನಿಗೆ ಒಯ್ಬೋದು. ಇಲ್ಲ ಅನ್ನೋ ಅವ್ನಿಗೆ ಸ್ಕಿಡ್ಡಾಗಿ ಬೇರೆಯವ್ರು ಯಾರನ್ನ ನನ್ನಂತ ಗಾಳಾಟಪ್ಪ ಸ್ಕಿಡ್ಡಾಗಿ ಬೀಳ್ತಾನು. ಅದಕ್ಕೆ ಬೆಟ್ಟ ತೆಳಗೆ ವೆಹಿಕಲ್ಗಳು ನಿಂದಿರ್ತಾವ. ಅದೇ ಮಳೆಗಾಲದಾಗಂತೂ ವೆಹಿಕಲ್ನು ಬರಪ್ಲೇ ಇಲ್ಲ. ಆ ಹೆದ್ದಾರಿ ಏನು ಮುಖ್ಯ ರಸ್ತೆ ಅದ ಅಲ್ಲೇ ನಿಲ್ಲಿಸಿ ನಡ್ಕೊಂಡೇ ಬರ್ಬೇಕು. ಆವಾಗ ನೀರು ಇರ್ತದ, ಕೆಸರು ಇರ್ತದ, ಕಾಲು ಜಾರ್ತಿರ್ತಾವ. ಮಕ್ಕಳ ಮರಿಗಳಿಗೂ ಬಹಳ ತೊಂದರೆ ಇರ್ತದ. ಸಣ್ಣ ಸಣ್ಣ ಮಕ್ಕಳಿಗೆ ತೊಂದ್ರೆ ನಾವು ಮುಂಡಿ ಮೇಲೆ ಎತ್ಕೊಂಡು ಬೆಟ್ಟ ಹತ್ತೀವಿ. ಇದು ಮಾಡ್ಯಾರ್ರಿ, ಭಾರಿ ಬೆಸ್ಟ್ ಮಾಡ್ಕೊಂಡ್ರಿ. ಈ ಕುಂದ್ರು ನೀ ಗೊತ್ತಾಗ್ತದೆ. ಈಗ ಸಮಾಧಿ ಮಾಡಿದ ಜಾಗ ಅದೇ ರೀ? ಅದೇ ಅಲ್ಲಿ ಅವ್ರಿಗೆ ಸಮಾಧಿ ಮಾಡಿದ್ದು ಕಲ್ಲು ಪೂಜೆ ಮಾಡ್ಲಿಕ್ಕೆ ಸದ್ಯ. ಮತ್ತೆ ಯಾರಾದ್ರೂ ಭಕ್ತರ ಮನುಷ್ಯನಾಗ ಬೆರ್ತೋತಿನಾಗ ಖರ್ಚು ಮಾಡಿ ಲಿಂಗ ಹಿಂಗ ಪ್ರತಿಷ್ಠಾಪನೆ ಮಾಡ್ಬೇಕಾಯ್ತು ಅಂದ್ರೆ ಭಕ್ತರ ಮೇಲೆ ಉಳಿತಾವ. ಹೌದು. ಈ ನಮ್ಮ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಮಹಿಳೆಯರಲ್ಲಿ ಸಂಸಾರವನ್ನ ತ್ಯಾಗ ಮಾಡಿ ಆ ದೇವನಲ್ಲಿರ್ತಕ್ಕಂಥ ಭಕ್ತಿಯನ್ನು ಅವರು ಅಂತರಂಗದಲ್ಲಿ ಮೈಗೂಡಿಸ್ಕೊಂಡು ಶಿವ ಶಿವ ಅಂತ ನೆನೆಸ್ಕೋತಾ ಬಂದಂಥವ್ರು ನೋಡಿದವರಿಗೆ ನಮ್ಮ ಒಂದು ಬುದ್ಧಿಮಟ್ಟದಲ್ಲಿ ಪ್ರಥಮದಲ್ಲಿ ಯಾನಗುಂದಿಯ ಶ್ರೀ ಮಾತಾ ಮಾಣಿಕೇಶ್ವರಿ ಅವ್ರು ಬಿಟ್ರೆ ಇವರು ಎರಡನೇದವರಾಗಿ ಕಾಣಿಸ್ತಾರೆ. ಯಾಕಂದ್ರೆ ಇಂಥವ್ರು ನಿರ್ಜನ ಪ್ರದೇಶದಲ್ಲಿ ಇರ್ತಿದ್ರು. ಪಶು ಪಕ್ಷಿ ಪ್ರಾಣಿಗಳ ಒಂದು ಕಾಟನೂ ಇರ್ತಿತ್ತು. ಯಾವುದೇ ನೀರು, ರಸ್ತೆ, ಲೈಟು ಏನು ಸೌಕರ್ಯ ಇರಲಿಲ್ಲ. ಆದ್ರೂ ಒಬ್ಬಳೇ ಸುಮಾರು ನನಗನ್ಸಿದ ಮಟ್ಟಿಗೆ 35ರಿಂದ 40 ವರ್ಷ ಈ ಬೆಟ್ಟದಾಗೆ ವಾಸ ಇದ್ಲು. ಸಿಂಗಲ್ ಆಗಿ ಒಬ್ಬಳೇ ಇರ್ತಿದ್ದಳು. ಶಿವ ಮಲ್ಕೊಂಡಾಗನು ಒಬ್ಬಳೇ ಶಿವ 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 ಅನ್ಕೊತ ತನ್ನಷ್ಟಕ್ಕೆ ತಾನು ಮಾತಾಡ್ಕೊತ ಇರ್ತಿತ್ತು. ಆದ್ರೆ ಎರಡನೇದು ಏನಾದ್ರೂ ಮಾಡ್ಬೇಕು ಅಂತ ಯಾರಾದ್ರೂ ಭಕ್ತರ ಆ ಎಮ್ಮಗೆ ಭೇಟಿಯಾಗಿ ಬೆನ್ನ ಹತ್ತಿದ್ರ ಇವ್ರಿಗೆ ಪ್ರಚಾರ ಬೇಕಾಗಿರ್ಲಿಲ್ಲ. ನಂದೇನು ಅಪೇಕ್ಷೆ ಅದ, ಶಿವನಿಗೆ ನಾಮಸ್ಮರಣೆ ಮಾಡೋದು, ನನಗೆ ಶಿವ ಅಷ್ಟೇ ಬೇಕು, ನೀವೆಲ್ಲ ಯಾಕೆ ಮಾಡ್ತೀರಿ ಅಂತ ಕೇಳ್ತಿದ್ಲ ಅಮ್ಮ. ಹೀಗಾಗಿನೂ ಒಂದು ಇಲ್ಲಿ ಅಭಿವೃದ್ಧಿ ಕಾಣ್ಲಾರ್ದನು ಒಂದು ಕಾರಣ. ಅವರು ಹೆಚ್ಚಾಗಿ ಅಂತ ಯೋಗಿಗಳು ಪ್ರಚಾರ ಪ್ರಿಯರು ಇರೋದಿಲ್ಲ. ಅವರು ಆ ಒಂದು ವೈರಾಗ್ಯದ ತಕ್ಷಣ ಅವರು ಪತಿ ಇದ್ದ, ಮಗ ಇದ್ದ, ಆ ಸಂಸಾರವನ್ನು ಬಿಟ್ಟು ರಾತ್ರಿ 12 ಗಂಟೆಗೆ ಮನೆ ಬಿಟ್ಟು ಅವ್ರ ಗುರುಗಳು ಅವ್ರಿಗೆ ಏನ್ ಮಂತ್ರೋಷ ಮಾಡಿದ್ರು ರುದ್ನೂರ್ ಸಿದ್ದೇಶ್ವರ ಸ್ವಾಮಿಗಳು
ಅವ್ರ ಪಾದರಕ್ಷಿ ಫೋಟೋ ಒಂದ್ ಬೆತ್ತ ತಗೊಂಡ್ ಮನೆಯಿಂದ ಬಂದು ಇಲ್ಲೇ ಉಳ್ಕೊಂಡ್ರು ಮುಂದೆ ಕೆಲವು ವರ್ಷಗಳಲ್ಲಿ ಮಗನ ಮದುವೆ ಆಯ್ತು, ಮೊಮ್ಮಕ್ಕಳ ಮದುವೆ ಆಯ್ತು, ಆದ್ರೂ ಮನೆಗೆ ಹೋಗ್ಲಿಲ್ಲ. ನಾ ದೇವ್ರ ಕಡೆ ಮನುಷ್ಯಾಳೆ, ನಾನು ಯಾವಾಗ್ಲೂ ನಾವು ಕುಂತ್ರ ನಿಂತ್ರ ನಾವು ದೇವ್ರಿಗೆ ನಾಮಸ್ಮರಣೆ ಮಾಡ್ಬೇಕು, ಸಂಸಾರ ನಾಮಸ್ಮರಣೆ ಮಾಡಬಾರ್ದು. ಸಂಸಾರದ ಏನದ ಎಲ್ಲ ಇದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ನಮಗ್ ಕೊಡ್ತಿದ್ರು ಅವ್ರು ಮಾತನಾಡುವಾಗ. ಅವಾಗ ವೈರಾಗ್ಯ ಯಾವ ಕಾರಣಕ್ಕೆ ಬಂತು ಅಂದ್ರೆ ಇವ್ರಿಗೆ ಮಕ್ಕಳಿರ್ಲಿಲ್ಲ, ಪಾರ್ವತಮ್ಮ ಸದಾನಂದಯ್ಯ ಸ್ವಾಮಿಗಳಿಗೆ. ಇಲ್ಲಿ ಪಕ್ಕದ ಹಳ್ಳಿ ಏನು ಗ್ರಾಮ ರುದ್ನೂರ್ ಅಂತ ಬರ್ತದ, ರುದ್ನೂರ್ ಸಿದ್ದೇಶ್ವರ ವಿರಕ್ತ ಮಠಾಧೀಶರು, ಅವರು ಒಂದು ಯೋಗ ಸಾಧಕರು, ಪವಾಡ ಪುರುಷರಿದ್ರು. ಆದ್ರೆ ಅವ್ರ ಹತ್ರ ಏನಾದ್ರೂ ಒಂದು ಫಲಸಂತಾನ ಕೇಳಬೇಕು ಅಂತೇಳಿ ಅವ್ರ ಹತ್ರ ಹೋಗಿರ್ತಾರ ದಂಪತಿಗಳಿಬ್ರು. ಹೋದತ್ತಿನಾಗ ಅವ್ರು ಹೆಚ್ಚಾಗಿ ಜನಸಂಪರ್ಕ ಇರ್ಲಿಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಜನಸಂಪರ್ಕ ಬಯಸ್ತಿರ್ಲಿಲ್ಲ ಅವ್ರು. ಅಂತ ಸಂದರ್ಭ ಇವ್ರ ದಂಪತಿಗಳು ಹೋದತ್ತಿನಾಗ ಭಯದ ವಾತಾವರಣ ಇಟ್ಕೊಂಡು ದೂರಿಂದ ನಮಸ್ಕಾರ ಮಾಡಿದಾಗ ಯಾಗ್ರೋ ಇಲ್ಲಿ ಬರ್ರಿ ಅಂತ ಕರಿತಿರಂತವ್ರು ಸಿದ್ದೇಶ್ವರ ಸ್ವಾಮಿಗಳು. ಅವಾಗ ಅಪ್ಪರೇ ನಾವು ಬಟಗಿರಿ, ನಾವು ಐಗಳಿವ್ರಿ, ಮಕ್ಕಳಿಲ್ಲ ಅಂತ ಭಯದ್ ನಿಂತ ಹೇಳಿದಾಗ, ಒಂದ್ ಗಂಡು ಹುಟ್ಟುತ್ತದ ನಿಮಗ, ನಿನಗ್ ಬಂಜಿ ಅಂದ ಶಬ್ದ ಕಳಿತದ, ಅದು ಮುಂದ್ ತಂದ್ ನನ್ ಪಾದಕ್ ಹಾಕ್ರಿ ಅಂತಾರಂತ. ಮಗನಿಗೆ ನನಗ್ ಕೊಡ್ರಿ ಅಂತ ದಾನಾರ್ಥವಾಗಿ ಮಗನಿಗೆ ಅವ್ರು ಕೊಟ್ಟಿದ್ರಂದ್ರ, ಮಗನಲ್ಲಿ ವೈರಾಗ್ಯದ್ದು ಆ ಮಠಾಧೀಶನೋ ಅವ್ರ ಶಿಷ್ಯನಾಗಿ ಮಗ ಇರ್ತಿದ್ದ. ಮಗ ಹೋಗ್ಲಿಲ್ಲಲ್ಲ, ಸಂಸಾರಿಕನಾದ ಇಲ್ಲಿ. ಆದ್ರೆ ಆ ಒಂದು ವಿವಾದ ಸಂದರ್ಭದಲ್ಲಿ ಆ ಎಮ್ಮಗ ವೈರಾಗ್ಯ ಬಂದು ಮನಿ ಬಿಡಿಸಿತ್ತು ನನಗ. ನಿಮ್ ಸದಾನಂದ ಮುತ್ತವ್ರು ಮಗನಿಗೆ ಲಗ್ನ ಮಾಡಿದ್ರು, ಆ ಕಾರಣಕ್ಕೆ ನನಗ್ ಮನಿ ಬಿಡಿಸಿದ್ನೇನು ಸಿದ್ದಯ್ಯಪ್ಪ. ಅದಕ್ಕ ಅವ್ನ್ ರಾತ್ರಿ ಅದೇ ರಾತ್ರಿ ಕಡಾವ್ ಅಂದ್ರ ಹಾವಿಗೆ ಅಂತ ನಾವು ಕರಿತೀವಿ. ಈಗ ಸ್ವಾಮಿಗಳು ಹಾಕೋತಾವ ಕಟ್ಟಿಗೆ ಇರ್ತಾವ. ಹಾವು ಮತ್ತು ಒಂದು ದಂಡ, ಅವ್ರದೊಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಒಂದ್ ಅವ್ರ ಜಗಿಲ್ ಮೇಲೆ ಇದ್ದದ್ದು, ಅವ್ ಮೂರೇ ತಗೊಂಡ್ ಬಂದು ಅದೇ ರಾತ್ರಿ ಗುಡ್ಡ ಸೇರಿದ್ರು. ರಾತ್ರಿ ವಸ್ತಿ, ಬೆಳಿಗ್ಗೆ ಬಂದು ಸ್ನಾನ ಮಾಡ್ಕೊಂಡು. ಸ್ನಾನ ಎಲ್ಲಿ ಮಾಡ್ತಿದ್ರಿ? ಇಲ್ಲಿ ಒಂದು ಬಾವಿ ಅದ, ಹಾಳ ಬಿದ್ದದ. ಈಗ ಅದು ಸಮೀಪ ಅದ್ರಿ? ಸಮೀಪ ಅದ, ಹಾಳ ಬಿದ್ದದ. ಅಲ್ಲಿ ಹೋಗಿ ಬರ್ತಿರ ಅವ್ರು ಗಟ್ಟಿ ಮುಟ್ಟಿದ್ದಾಗ. ಅಂದ್ರೆ ಸ್ನಾನಕ್ಕೆ ಅಲ್ಲಿ ಓದ್ತಿದ್ರು. ಆಮೇಲೆ ಇಲ್ಲಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿ ಎಲ್ಲ ಅಲ್ಲಿ ಅವ್ರು ಒಂದ್ ತಮ್ ಬೇಕಿದ್ದು ಒಂದ್ ಇಟ್ಟು ಅಲ್ಲಿದ ಒಂದೇ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಆಗ್ಲಿ ಅವರೇ ಮಾಡ್ಕೊತಿದ್ರು. ಅವ್ರು ನಮ್ಮಂತರ ಯಾರನ್ನ ಹೋದ್ರೆ ಡಿಕಾಷನ್ ಮಾಡಿ ತೆಂಗಿನ ಪರಡೆಗೆ ಚಾ ಕೊಡ್ತಿದ್ರು ನಮ್ಗ. ಅವ್ರಲ್ಲಿ ಕುಡ್ಲಿಕ್ಕೆ ನೀರು, ಗ್ಲಾಸ್, ಗಂಗಾಳ, ತಂಬಿಗೆ ಏನು ಇರ್ಲಿಲ್ಲ ಅವ್ರ ಬಳಿ. ಅವ್ರ ಪೂರ್ತಿಯಾಗ ಒಂದ್ ಗಂಗಾಳ, ಒಂದ್ ತಂಬಿಗೆ, ಒಂದ್ ಗ್ಲಾಸ್, ಒಂದ್ ಬಟ್ಲ, ಒಂದ್ ಕೊಡ, ಅಷ್ಟೇ, ಮಣ್ಣಿನ ಕೊಡ ಅದು.